ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ತೋರಿಸ್ತಾ ಇರೋಂತಹ ಒಂದು ಕಷಾಯ ಕುಡಿದ್ರೆ ಪ್ರತಿಯೊಂದು ಹೆಣ್ಮಗು ಕೂಡ ಮಂತ್ಲಿ ಪೀರಿಯಡ್ ಆದಾಗ ಹೊಟ್ಟೆ ನೋವು, ಕೈಕಾಲು ಸೆಳೆತ ಆಗಲಿ, ವಾಮಿಟಿಂಗ್ ಸೆನ್ಸೇಷನ್ ಆಗಲಿ, ತಲೆ ಸುತ್ತೋದಾಗಲಿ ಅಥವಾ ಲೋಯರ್ ಬ್ಯಾಕ್ ಪೇನ್ ಆಗಲಿ, ಯಾವುದೇ ರೀತಿ ಪ್ರಾಬ್ಲಮ್ ಇದ್ದರೂ ಕೂಡ ವಿತಿನ್ 35 to 40 ಮಿನಿಟ್ಸಲ್ಲಿ ಫುಲ್ಲು ಹೋಗುತ್ತೆ. ಒಂದು ಸಾಸಿವೆ ಕಾಳಷ್ಟು ಯಾವುದೇ ರೀತಿಯಾದಂತಹ ನೋವಿರಲ್ಲ. ಸ್ಟಾರ್ಟಿಂಗ್ ಪೀರಿಯಡ್ ಆದ ಒಂದು ದಿನ ಇದನ್ನು ಕುಡಿದ್ರೆ ಸಾಕು, ಮತ್ತೆ ಪದೇ ಪದೇ ಕುಡಿಯೋಂಗಿಲ್ಲ. ನೆಕ್ಸ್ಟ್ ಮಂತ್ ಪೀರಿಯಡ್ ಆದಾಗ ಫಸ್ಟೇ ಇದನ್ನು ಮಾಡ್ಕೊಂಡು ಕುಡಿದ್ರೆ ಸಾಕು. ಯಾವುದೇ ರೀತಿಯಾದಂತಹ ಹೊಟ್ಟೆ ನೋವು, ನಾವು ಸೈಡ್ ಎಫೆಕ್ಟು ಆಗುತ್ತೆ, ಮಾತ್ರೆ ಗೀತ್ರೆ ಎಲ್ಲ ತೊಗೊತೀವಿ, ಅದು ಯಾವುದೂ ತೊಗೊಳೋದು ಬೇಡ. ಇದೊಂದನ್ನು ಟ್ರೈ ಮಾಡಿ ನೋಡಿ. ಖಂಡಿತವಾಗ್ಲೂ ನಾನು ಮಾಡ್ತೀನಿ, ಹಾಗಾಗಿ ನಿಮಗೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಾನು ಮಾಡೋ ಟೈಮಲ್ಲಿ ನಿಮಗೆ ವಿಡಿಯೋ ಮಾಡಿ ತೋರಿಸೋಣ ಅಂತ ಹೇಳಿ ಬನ್ನಿ. ಇದಕ್ಕೆ ಬೇಕಾಗಿರೋಂತಹ ಇಂಗ್ರೀಡಿಯೆಂಟ್ಸ್ ಅಂದರೆ ಒಂದು 3/4 ಚಮಚ ಅಜ್ವಾನ ತೊಗೊಂಡಿದ್ದೀನಿ. ಹಾಗೆ ನೋಡಿ ಈ ರೀತಿಯಾಗಿರುತ್ತೆ. ಅಜ್ವಾನ ಎಲ್ಲರಿಗೂ ಗೊತ್ತಿರುತ್ತೆ. ಜೊತೆಗೆ 1 ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ. ಹಾಗೆ ಒಂದು 3/4 ಚಮಚ ಸೋಂಪು ತೊಗೊಂಡಿದ್ದೀನಿ. ನಾವು ಊಟ ಆದಮೇಲೆ ತಿಂತೀವಲ್ಲ ಸೋಂಪು, ಅಡುಗೆಗೆಲ್ಲ ಯೂಸ್ ಮಾಡ್ತೀವಲ್ಲ ಅದೇ ಸೋಂಪು. ಸೊ ಅದನ್ನು ಒಂದು 3/4 ಚಮಚದಷ್ಟು ತೊಗೊಂಡಿದ್ದೀನಿ. ಹಾಗೆ ಒಂದು 3/4 ಇಂಚಷ್ಟು ಶುಂಠಿ, ಹಸಿ ಶುಂಠಿಯನ್ನು ತೊಗೊಂಡಿದ್ದೀನಿ. ಸೊ ಹಸಿ ಶುಂಠಿನ ನಾವು ಸಿಪ್ಪೆ ತೆಗೆದುಬಿಟ್ಟು ಚೆನ್ನಾಗಿ ಜಜ್ಕೊಬೇಕಾಗುತ್ತೆ, ರಸ ಬಿಡುತ್ತೆ ಕ್ಲೀನಾಗಿ. ಹಾಗಾಗಿ ಒಂದು ಪಾತ್ರೆನ ನಾನು ಸ್ಟವ್ ಮೇಲಿಟ್ಟು ಈಗ 1 ಗ್ಲಾಸ್ನ ನೀರು ಹಾಕ್ತಾಯಿದ್ದೀನಿ. ನೀರು ಸ್ವಲ್ಪ ಬೆಚ್ಚಗಾಗಲಿ. ಖಂಡಿತವಾಗ್ಲೂ ಯಾರೆಲ್ಲ ಹೆಣ್ಮಕ್ಳು ಕೆಲವರು ಆಫೀಸ್ಗೆ ಹೋಗಲ್ಲ, ಸ್ಕೂಲ್ಗೆ ಹೋಗಲ್ಲ, ಕಾಲೇಜ್ಗೆ ಹೋಗಲ್ಲ, ಆ ಟೈಮಲ್ಲಿ ರಜೆ ಹಾಕ್ಬಿಡ್ತಾರೆ, ಸುಸ್ತು ಅಂತ ಅಂತಾರೆ. ಅಂಥವ್ರು ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ. ಯಾವುದೇ ರೀತಿಯಾದಂತಹ ಅಲೋಪತಿ ಮೆಡಿಸನ್ನ ತೊಗೊಳ್ಳೋದ್ರಿಂದ ಸೈಡ್ ಎಫೆಕ್ಟ್ ಅಂತೂ ಖಂಡಿತವಾಗ್ಲುತ್ತೆ. ಮಾತ್ರೆ ಅಂತೂ ಯೂಸೇ ಮಾಡಬೇಡಿ, ಈ ರೀತಿ ಟ್ರೈ ಮಾಡಿ ನೋಡಿ. ಈಗ ಒಂದು ಶುಂಠಿನ ಕ್ಲೀನಾಗಿ ಕುಟ್ಟಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕಿದ್ದೀನಿ. ಈಗ ನಾವು ಅಜ್ವಾನ ಹಾಕೋಣ. ಸೊ ಅಜ್ವಾನು ಕೂಡ ತುಂಬಾ ಒಳ್ಳೆಯದು. ಆ್ಯಸಿಡಿಟಿ ಥರ, ಗ್ಯಾಸ್ಟ್ರಿಕ್ಕು ಏನೇ ಇದ್ರೂ ಕೂಡ ನೋವುಗಳನ್ನೆಲ್ಲ ನಿವಾರಣೆ ಮಾಡೋಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗೆ ಸೋಂಪು ಕೂಡ ಹಾಕ್ತಾಯಿದ್ದೀನಿ. ಸೊ ಎಲ್ಲವೂ ಕೂಡ ಚೆನ್ನಾಗಿ ಅದು ಕುದಿಬೇಕು. ನಾವು ತುಂಬ ಹೈ ಫ್ಲೇಮಲ್ಲಿ ಹಿಡ್ದಂಗೆ, ತುಂಬ ಸಿಮ್ಮಲ್ಲಿ ಹಿಡ್ದಂಗೆ ಮೀಡಿಯಮ್ ಆಗಿ ಇಟ್ಬಿಟ್ಟು ಚೆನ್ನಾಗಿ ಕುದಿಯೋಕ್ಕೆ ಬಿಡಿ. ಸುಮಾರು ಒಂದು 10ರಿಂದ 15 ನಿಮಿಷವೂ ಬೇಡ, ಬೇಗ ಆಗೋಗ್ಬಿಡುತ್ತೆ. ಒಂದು 10 ನಿಮಿಷದಲ್ಲಿ ನಾವು ಚೆನ್ನಾಗಿ ಇದನ್ನು ಕುದಿಸ್ಬಿಟ್ಟು ಇದಕ್ಕೆ ನಾವು ಯಾವುದೇ ರೀತಿಯಾದಂತಹ ಜೇನುತುಪ್ಪ ಆಗಲಿ ಅಥವಾ ಉಪ್ಪಾಗಲಿ ಏನೂ ಹಾಕ್ಕೊಳ್ಳೋದು ಬೇಡ. ಹೇಗಿರುತ್ತೆ ಹಾಗೆಯೇ ಇದನ್ನು ಕುಡಿಬೋದು. ನೋಡಿ ಈ ಥರ ಚೆನ್ನಾಗಿ ಕುದ್ಮೇಲೆ ಇದನ್ನು ಸ್ಟವ್ನ ಆಫ್ ಮಾಡಿ ಸ್ವಲ್ಪ ಬೆಚ್ಚಗಿದ್ದಾಗಲೇ ಕುಡಿಬೋದು. ಯಾವುದೇ ರೀತಿಯಾದಂತಹ ಘಾಟ್ ಆಗಲಿ, ಕಹಿ ಆಗಲಿ ಏನೂ ಕೂಡ ಇರಲ್ಲ. ಆರಾಮಾಗಿ ಎಲ್ಲರೂ, ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ಕುಡಿಬೋದು ಇದನ್ನು. ಸೊ ಇದನ್ನು ನಾನು ಕ್ಲೀನಾಗಿ ಈಗ ಸೋದಿಸ್ಕೊತಾ ಇದ್ದೀನಿ. ಸ್ಟವ್ ಆಫ್ ಮಾಡಿ ಸೋದಿಸ್ಕೊಂಡು ಇದನ್ನು ಫಸ್ಟೇ ಕುಡಿದ್ರೆ ಸಾಕು, ಒಂದೇ ಸಲ ಕುಡಿದ್ರೆ ಸಾಕು ದಿನದಲ್ಲಿ. ಆಗಿದ ತಕ್ಷಣ ಒಂದು ದಿನ ಕುಡಿದ್ರೆ ಸಾಕು. ಒಂದು ದಿನ ನಮಗೆ ಒಂದು ಚೂರು ಯಾವುದೇ ಸಿಮ್ಟಮ್ಸ್ ಇಲ್ದಂಗೆ ನಾರ್ಮಲ್ ಆಗಿರ್ತೀವಿ. ತುಂಬಾ ಯೂಸ್ಫುಲ್ ಆಗಿರುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ. ಇದು ನಿಮಗೆಲ್ಲರಿಗೂ ಯೂಸ್ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ನಿಮಗೇನಾದ್ರು ಯಾವುದೇ ಸಿಮ್ಟಮ್ಸ್ ಇಲ್ಲ, ನಾನು ಹೆಲ್ತಿಯಾಗಿ ಇರ್ತೀನಿ ಯಾವಾಗಲೂ ಕೂಡ, ಪೀರಿಯಡ್ ಆದಾಗಲೂ ಕೂಡ ಅನ್ನೋರು ನಿಮ್ಮ ಫ್ರೆಂಡ್ಸ್ಗೆ, ರಿಲೇಷನ್ಗೆ, ಫ್ಯಾಮಿಲಿಗೆ ಯಾರಿಗಾರು ಈ ರೀತಿಯಾದಂತಹ ಪ್ರಾಬ್ಲಮ್ ಇದ್ದರೆ ಖಂಡಿತವಾಗ್ಲೂ ಶೇರ್ ಮಾಡಿ ಈ ವಿಡಿಯೋನ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫಾಲೋ ಮಾಡಿ. ಧನ್ಯವಾದ.